ನಮ್ಮ ಜೊತೆ ಮಾತಾಡಲಿಕ್ಕೆ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು ಇದ್ದಾರೆ. ಸರ್, ರಾಜ್ಯದಲ್ಲಿ ಪೆನ್ಡ್ರೈವ್ ಪ್ರಕರಣಗಳನ್ನು ತಾವು ಕೂಡ ಗಮನಿಸ್ತಾ ಇದ್ದೀರಾ. ಈಗ ಒಂದಷ್ಟು ಆಡಿಯೋ ರಿಲೀಸ್ ಆದ ಬಳಿಕ ತನಿಖೆ ಬೇರೆ ರೀತಿಯಲ್ಲಿ ಹೋಗ್ತಾ ಇದೆ ಅನಿಸುತ್ತೆ. ಈಗ ಇಲ್ಲಿ ಆರೋಪಿ ಯಾರು, ಆರೋಪ ಮಾಡ್ತಿರೋರು ಯಾರು, ಇಲ್ಲಿ ಸತ್ಯಾಸತ್ಯತೆ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಈಗ ದೇವರಾಜೇಗೌಡ ಲಾಯರ್ ಅವ್ರಿಗೆ ಕಾಮನ್ ಸೆನ್ಸ್ ಇದೆ ಮತ್ತು ಕೋರ್ಟ್ಗಳಲ್ಲಿ ವಾದ ಮಾಡಿರೋರು ಮತ್ತು ಈ ಕೇಸನ್ನು ಹಳೆಯಿಂದ ನೋಡಿರೋರು. ಅವ್ರನ್ನ ಕರೆದು SIT ಅವರು ಮುಖ್ಯಮಂತ್ರಿಗಳ ಮೇಲೆ, ಉಪಮುಖ್ಯಮಂತ್ರಿಗಳ ಮೇಲೆ ಯಾವುದೇ ರೀತಿ ಹೇಳಿಕೆಯನ್ನು ಕೊಡಬಾರ್ದು, ಕೊಟ್ಟಿರೋ ಹೇಳಿಕೆಯನ್ನು ವಾಪಸ್ ಪಡೀರಿ, ಈ ಥರದ್ದೆಲ್ಲ ಒತ್ತಡ ಆಗ್ತಾ ಇರೋದು ನೋಡ್ತಾ ಇದ್ದರೆ, ಮತ್ತು ಅವ್ರು ಹೇಳಿರೋ ಪ್ರಕಾರ ಇದನ್ನು ಬಿಡುಗಡೆ ಮಾಡಿರೋದೇ ಕಾಂಗ್ರೆಸ್ ಅವರು. ಇದನ್ನು ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಇದೆಲ್ಲ ಹಿಂದೆ 5 ವರ್ಷದ ಹಿಂದೆನೇ ತಯಾರು ಮಾಡಿರೋ ಅಂಥ ಒಂದು ಷಡ್ಯಂತರ ಅಂತ ಎಲ್ಲ ಗೊತ್ತಿರೋದ್ರಿಂದ. ಆದ್ದರಿಂದ ಕಾಂಗ್ರೆಸ್ ಇವತ್ತು ಒಂಥರ ಮನೆ ಆಳ ಪಾರ್ಟಿಯಾಗಿದೆ. ಇವತ್ತು ಹೆಣ್ಮಕ್ಳ ಮಾನ ಮರ್ಯಾದೆಯನ್ನು ವಿಶ್ವಮಟ್ಟದಲ್ಲಿ ಹರಾಜು ಹಾಕಿದ್ದಾರೆ. ಈ ಪಾಪ ಅವ್ರಿಗೆ, ಈ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಪಾಪ ಸುತ್ಕೊಂತತೆ. ಈ ಪಾಪದಿಂದ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಸರ್ವನಾಶ ಆಗೋಗ್ತದೆ. ಸರ್, ಎಲ್ಲೋ ಒಂದು ಕಡೆ ರಾಜಕೀಯ ಆಟಕ್ಕೆ ಸಂತ್ರಸ್ತೆಯರ ಬದುಕು ಏನಾಗ್ತಿದೆ ಅಂತ ಒಂದು ಪ್ರಶ್ನೆ ಆಗ್ತಾ ಇದೆ ಈಗ ಜನರಿಗೆ ಸರ್. ಅದೇ ಬಾಂಡ್ಲಿಯಲ್ಲಿದ್ದು ಎಣ್ಣೆ ಬೇಯ್ತಾ ಇದ್ದಿದ್ದು ಕೆಂಡದ ಮೇಲೆ ಬಿದ್ದಂಗೆ ಪರಿಸ್ಥಿತಿ ಇವತ್ತು. ಅವ್ರೇನು ತಿಳ್ಕೊಂಡಿದ್ರು ನಮ್ಗೆ ನ್ಯಾಯ ಸಿಗ್ತೈತೆ, ನಮ್ಮನ್ನು ಸೇಫ್ ಗಾರ್ಡ್ ಮಾಡ್ತಾರೆ ಅಂತರು. ಇವರು ಕಾಂಗ್ರೆಸ್ ಅವರು ಅದನ್ನು ಇನ್ನೂ ಮೂರಾಬಟ್ಟೆ ಹಂಚಿಸಿ ಏನು 1 ಲಕ್ಷಕ್ಕೂ ಹೆಚ್ಚು ಪೆನ್ ಡ್ರೈವ್ ಮಾಡಿಸಿದಾರಂತೆ. ಅಷ್ಟು ದುಡ್ಡು ಎಲ್ಲಿಂದ ಬಂತು? ಈ ಕೋಟ್ಯಾಂತರ ರೂಪಾಯಿ ಹಣ ಈ ಹಂಚಕ್ಕೆ, ತಯಾರು ಮಾಡೋಕ್ಕೆ ಹಣ ಯಾರು ಕೊಟ್ಟರು? ಯಾರು ಕೊಟ್ರು? ಈಗ ಸಂಸದರು ಕೊಡ್ತಾರಾ ಅಥವಾ ಯಾರು ಕೊಡ್ತಾರ? ಅಪರಾಧಿ ಕೊಡ್ತಾನೆ? ಯಾರು ಕೊಡ್ತಾರೆ? ಎಲ್ಲ ಕೊಟ್ಟಿರೋರು ಸರ್ಕಾರ ಅನ್ನೋದು ಸ್ಪಷ್ಟವಾಗಿ. ಅಂದರೆ ಇದರಿಂದ ದುಡ್ಡಿನ ವ್ಯವಹಾರನೂ ನಡೆದಿದೆ, ಹಣದ ವ್ಯವಹಾರ ಎಲ್ಲ ನಡೆದು ಒಂದು ರೀತಿ ಕೇಂದ್ರ ಸರ್ಕಾರಕ್ಕೆ ಮುಜುಗರ ತರಬೇಕು, ನರೇಂದ್ರ ಮೋದಿಗೆ ಮುಜುಗರ ತರಬೇಕು ಅಂತ ಮಾಡಿರೋ ಪ್ಲ್ಯಾನ್ ಇದೆಲ್ಲ. ಸರ್, ದೇವರಾಜ್ ಗೌಡರು ನೇರವಾಗಿ ಶಿವರಾಮೇಗೌಡರ ಮೇಲೆ ಆರೋಪ ಮಾಡ್ತಾರೆ, ಇವರೇ ಸೂತ್ರಧಾರ ಅಂತ. ಆದರೆ ಶಿವರಾಮೇಗೌಡರು BJPಯವರು ಅಥವಾ ಕಾಂಗ್ರೆಸ್ ಅವರು ಅಥವಾ JDS ಅವರು ಏನಿದು ಇವರ ಒಂದಷ್ಟು ಸ್ಥಾನಮಾನದ ಗೊಂದಲ ಇದೆ. BJPಯವರು ಇದ್ದರೆ ಯಾಕೆ ಈ ಥರ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಅವ್ರು ಯಾವ ಪಾರ್ಟಿಯಲ್ಲಿದ್ದಾರೆ ಅಂತ. ನಾನೊಬ್ಬ ವಿರೋಧ ಪಕ್ಷ ನಾಯಕನ, ನನಗೇ ಗೊತ್ತಿಲ್ಲ ಅವ್ರು ಯಾವ ಪಾರ್ಟಿ. ಯಾಕಂದರೆ ಅವರೆಲ್ಲ ಒಂದು ನಮ್ಮ BJPಗೆ ಒಂದು 5 ಸರಿ ಸೇರಿದ್ದಾರೆ, ಕಾಂಗ್ರೆಸ್ಗೆ ಒಂದು 5 ಸರಿ ಸೇರಿದ್ದಾರೆ, ಜನತಾದಳಕ್ಕೆ ಒಂದು 5 ಸರಿ ಸೇರಿದ್ದಾರೆ. ಅದಕ್ಕೆ ಯಾವ ಪಾರ್ಟಿಯಲ್ಲಿದ್ದಾರೆ ನನಗಂತೂ ಗೊತ್ತಿಲ್ಲ ಅವ್ರಿಗೆ. ನನಗೆ ಅದ್ರ ಬಗ್ಗೆ ಗಮನ ಇಲ್ಲ. ಅವ್ರು ಯಾವ ಪಾರ್ಟಿಯಲ್ಲಿದ್ದಾರೆ ಏನು ಅಂತ. ನಮ್ಮ BJPಯಲ್ಲಿದ್ದಾರೆ ಅವ್ರು DK ಶಿವಕುಮಾರ್ ಮನೆಗೆ ಯಾಕೆ ಹೋಗ್ಬೇಕು? DK ಶಿವಕುಮಾರ್ ಹತ್ರ ಮಾತುಕತೆ ಯಾಕೆ ಆಡಬೇಕು? ಅದನ್ನು ಅನುಮತಿ ತೊಗೊಬೇಕಲ್ಲ. BJPಯಲ್ಲಿದ್ದಿದ್ದರೆ ಪಾರ್ಟಿಯಿಂದ ಅನುಮತಿ ತೊಗೊಬೇಕು. ಈ ಥರ ಇದೆ ನಾನು ಹೋಗ್ತಾ ಇದ್ದೀನಿ ಅಂತ. ಆ ಥರದ್ದೇನು ಅನುಮತಿ ತೊಗೊಂಡಿದ್ದು ನನಗೇನು ಗಮನ ಗೊತ್ತಿಲ್ಲ. ಅವ್ರೇನು ಯಾವ ಪಾರ್ಟಿಯಲ್ಲಿದ್ದಾರೋ ಅವರೇ ಸ್ಪಷ್ಟ ಮಾಡಬೇಕು, ನನಗಂತೂ ಗೊತ್ತಿಲ್ಲ. DK ಅವರು ಇದ್ರ ಮಧ್ಯೆ ಒಂದು ಆಡಿಯೋ ಅಂದ್ರೆ ವಿಡಿಯೋವನ್ನು ರಿಲೀಸ್ ಮಾಡಿರುವಂಥದ್ದು. ಇದು ಸುಳ್ಳು ಸೃಷ್ಟಿ, ನನ್ನ ವಿರುದ್ಧನೂ ಕೂಡ ಷಡ್ಯಂತ್ರ ಮಾಡ್ತಾ ಇದೆ BJP ಅಂತ ಆರೋಪ ಮಾಡ್ತಾ ಇರುವಂಥದ್ದು. ಇದು ಒಕ್ಕಲಿಗರ ನಾಯಕತ್ವ ಜಿದ್ದಾಜಿದ್ದಿನ ಹೇಗೆ ಸರ್ ಇದು? ಇಲ್ಲ, ಒಕ್ಕಲಿಗರನ್ನ ಸರ್ವನಾಶ ಮಾಡಬೇಕು ಅಂತ ಸಿದ್ದರಾಮಯ್ಯನವರ ಸ್ಟ್ರಾಟಜಿನೇ ಅದು. ಹಿಂದೆ ಲಿಂಗಾಯತರನ್ನ ಮುಗಿಸ್ತೀರಿ ನಾವು, ವೀರೇಂದ್ರ ಪಾಟೀಲ್ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿ ಲಿಂಗಾಯತರಿಗೆ ಒಂದು ರೀತಿಯ ಅವಮಾನ ಮಾಡಿತು. ಅದೇ ರೀತಿಯ ಅವಮಾನವನ್ನು ಯಾವ ರೀತಿ ಹಿಂದೆ ಲಿಂಗಾಯತರಿಗೆ ಅವಮಾನ ಮಾಡ್ತು, ಅದೇ ರೀತಿ ಈಗ ಒಕ್ಕಲಿಗರನ್ನ ಇಟ್ಕೊಂಡಿದ್ದಾರೆ ಸಿದ್ದರಾಮಯ್ಯ. ಒಕ್ಕಲಿಗರಿಗೆ ಅವಮಾನ ಮಾಡಬೇಕು, ಒಕ್ಕಲಿಗರಿಗೆ ಒಂದು ರೀತಿ ಹೀಯಾಳಿಸ್ಬೇಕು, ಈ ಥರದ್ದೆಲ್ಲ ಭಾವನೆ ಇಟ್ಕೊಂಡು ಮಾಡಿರುವಂಥದ್ದು. ಇದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ನೀಟಾಗಿ ಜನಕ್ಕೆ ಅರ್ಥ ಆಗ್ತಾಯಿದೆ. ಈಗ ರೇವಣ್ಣನ ವಿಚಾರ ತಗೊಳ್ಳಿ, ಪೊಲೀಸರ ಹೇಳಿಕೆ ಇದ್ರ ಪ್ರಕಾರನೇ ಕೂಡ ಬೇಕು ಅಂತ ಮಾಡಿರೋವಂಥ ಷಡ್ಯಂತ್ರ. ಏನು ರೇವಣ್ಣ ಹೋಗಿ ಅಥವಾ ಕಿಡ್ನಾಪ್ ಮಾಡಿದ್ನ? ಏನೂ ಇಲ್ಲ. ಅವ್ರನ್ನ ತೊಗೊಂಡೋಗಿ ಜೈಲಲ್ಲಿ ಕಳಿಸುವಂಥ ವ್ಯವಸ್ಥೆ ನೀಟಾಗಿ ಮಾಡಿದ್ದಾರೆ. ಇದೆಲ್ಲ ಅಂದರೆ ಪ್ರತಿದಿನವೂ ಮೀಟಿಂಗ್ ಮಾಡ್ತಾರಂತೆ ಅವರ ಕ್ಯಾಬಿನೆಟ್ ಸಹೋದ್ಯೋಗಿಗಳೆಲ್ಲ. ಹೆಂಗೆ ಮಾಡಬೇಕು, ಏನು ಮಾಡಬೇಕು, ಇಷ್ಟೊಂದು ಹಣ ಎಲ್ಲಿಂದ ಬರ್ತದೆ? ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದಾರಲ್ಲ, ಇದು ಷಡ್ಯಂತ್ರ ಇವತ್ತಿಂದಲ್ಲ 5 ವರ್ಷದಿಂದ ಇದೆಲ್ಲ JDSನ್ನು ಮುಗಿಸೋಕ್ಕೆ ಷಡ್ಯಂತ್ರ ಮಾಡಿದ್ದಾರೆ. ಇಡೀ ಸರ್ಕಾರ ಇದರಲ್ಲಿ ಭಾಗಿಯಾಗಿದೆ. ಶಿವರಾಮೇಗೌಡರ ಬಗ್ಗೆ ಹೇಳಿದ್ರೆ ಅವರು ನಮ್ಮ BJPಯವರ ಕಾಂಗ್ರೆಸ್ಯವರ ಗೊತ್ತಿಲ್ಲ ಅಂತ, ಅವ್ರ ಮೇಲೆ ಏನಾದರೂ ಕೂಡ ಕ್ರಮ ಆಗುತ್ತಾ ಹೇಗೆ ಸರ್? ಗೊತ್ತಿಲ್ಲ ನನಗೆ. ಅವರು ಯಾವ ಪಾರ್ಟಿಯಲ್ಲಿದ್ದಾರೋ ಗೊತ್ತಿಲ್ಲ. ಗೊತ್ತಿದ್ರೆ ಅದನ್ನು ಆ ಪಾರ್ಟಿಯವರು ಕ್ರಮ ತೆಗೆದುಕೊಳ್ತಾರೆ. ಅವರು JDS ಅಲ್ಲಿದ್ದರೆ JDS ಅವ್ರು ತಗೊಂತಾರೆ, ಕಾಂಗ್ರೆಸ್ ಇದ್ದರೆ ಕಾಂಗ್ರೆಸ್ ಅವರು, BJPಯಲ್ಲಿದ್ದರೆ BJPಯವರು ಕ್ರಮ ತೆಗೆದುಕೊಳ್ತಾರೆ. ಸರ್, SIT ಮೇಲೆ ಒಂದಷ್ಟು ಅನುಮಾನ ವ್ಯಕ್ತಪಡಿಸ್ತಾ ಇರುವಂಥದ್ದು, CBIಗೆ ತನಿಖೆ ಆಗಲಿ ಅಂತ, CBIಗೆ ಕೊಡಿ ಅಂತ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ನೇರವಾಗಿ CBI ಕೊಡೋದು ಒಳ್ಳೆಯದು. ಯಾಕಂದರೆ ರಾಜ್ಯ ಸರ್ಕಾರನೇ ಅಪರಾಧಿ ಸ್ಥಾನ ಮತ್ತು SIT ಅಧಿಕಾರಿಗಳೆಲ್ಲರೂ ಕೂಡ ಒತ್ತಡ ಆಗ್ತಾ ಇದ್ದಾರಂತೆ ಎಲ್ಲರ ಮೇಲೆ. ನೀವು ಹಿಂಗೆ ಹೇಳಿಕೆ ಕೊಡಬೇಕು, ಸಿದ್ದರಾಮಯ್ಯನ ರಕ್ಷಣೆ ಮಾಡಬೇಕು, ಈ ಥರದ್ದೆಲ್ಲ ಹೇಳಿಕೆಯನ್ನು ಕೊಡ್ತಾ ಇರೋದ್ರಿಂದ SIT ಒಂದು ರಾಜಕೀಯ ಪಕ್ಷದ ಪಾರ್ಟಿ ಔಟಿದೆ. ಇರೋವಂಥ SIT ರಾಜಕೀಯ ಪಕ್ಷದ ಪಾರ್ಟಿ. ಅದಕ್ಕೆ ನನಗನ್ಸುತ್ತೆ ನೈತಿಕ ಅಧಿಕಾರನೇ ಇಲ್ಲ. SITಗೆ ನೈತಿಕ ಅಧಿಕಾರನೇ ಉಳ್ಕೊಂಡಿಲ್ಲ. ಯಾಕಂದರೆ ಇಷ್ಟು ಆಪಾದನೆ
ದೇವರಾಜೇಗೌಡ ಆಪಾದನೆ ಬಂದಮೇಲೆ SIT ಅವರು ಹೇಳಿಕೆಯನ್ನು ಕೊಡಬೇಕಾಯ್ತಲ್ಲ. ನಾನು ಅವ್ರ ಹತ್ರ ಹಂಗೆ ಹೇಳ್ದಿಲ್ಲ, ಏನೂ ಇಲ್ಲ ಅಂತ. ನಾವು ಮಾಡಿದರೆ CBI ತನಿಖೆ ಕೊಡಿ ಅಂತ SIT ಅವರೇ ಕೇಳಬೇಕಾಯ್ತು. ಈಗ ನಾವು ಹೇಳಿಲ್ಲ, ದೇವರಾಜೇಗೌಡನಿಗೆ ಹೇಳಲಿಲ್ಲ, ಹಂಗೆ ಅವನೇ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಾವು ತನಿಖೆ ಬೇಡ, ಇದನ್ನು CBI ಕೊಡಿ, ನಮ್ಮ ಬಗ್ಗೆ ನಾವು ಮಾತಾಡಿರೋದ್ರ ಬಗ್ಗೆ ಅಂತಂದರೆ ಅವರು ಸತ್ಯಾಸತ್ಯತೆ ಹೊರಗಡೆ ಬರ್ತದೆ. ಹಂಗೆ ಹೇಳಿಲ್ಲ ಅಂದರೆ SIT ಅವರು ಹೇಳಿರೋದು ನಿಜ ಆಗ್ತೈತೆ. ಆದ್ದರಿಂದ CBI ತನಿಖೆ ಕೊಡೋದು ಒಳ್ಳೆಯದು. ಕೊನೆಯ ಪ್ರಶ್ನೆ ಸರ್, ಈಗ JDS ಅವರು ಪ್ರತಿಭಟನೆ ಮಾಡಬೇಕು ಸರ್ಕಾರದ ವಿರುದ್ಧ ಅಂತ ರೆಡಿಯಾಗಿದೆ. ಈಗ ನೀವು ಮೈತ್ರಿ ಪಕ್ಷ ಆಗಿರೋದ್ರಿಂದ ಹೇಗೆ ಕೈ ಜೋಡಿಸ್ತೀರಾ JDS ಜೊತೆಗೆ ಅಂತ? ಗೊತ್ತಿಲ್ಲ, JDS ಅವರು ಅವರ ಹೋರಾಟಗಳನ್ನು ಮಾಡುವಂಥದ್ದಕ್ಕೆ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ಆದರೆ ನಮ್ಮ ಹೋರಾಟ ನಾವು ಮಾಡಬೇಕಾದ್ರೆ ನಾವು ಕೇಂದ್ರದ ನಾಯಕರ ಜೊತೆ ಚರ್ಚೆ ಮಾಡ್ತೀರಿ. ಕೇಂದ್ರದ ನಾಯಕರು ಏನು ಅನುಮತಿ ಕೊಡ್ತಾರೋ ಅದ್ರ ಪ್ರಕಾರ ನಾವು ಹೋರಾಟ ಮಾಡಬೇಕಾ, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ಆದಷ್ಟು ಶೀಘ್ರವಾಗಿ ನಾವು ತೆಗೆದುಕೊಳ್ತೀವಿ. ಥ್ಯಾಂಕ್ ಯು ಸರ್. ಇವಿಷ್ಟು ವಿಪಕ್ಷ ನಾಯಕರಾದಂತಹ ಆರೋಶಕ್ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಮಂಜು ಜೊತೆ ಗಣಪತಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.